ಈಗೇನು ಆರ್ ಸಿ ಬಿ ಟೀಮ್ ರಿಟರ್ನ್ ಮಾಡಿದ್ದಾರೆ, ಎಲ್ಲರೂ ಒಳ್ಳೆ ಪ್ಲೇಯರ್. ಆದರೂ ಕೂಡ ಅದಕ್ಕಿಂತನೂ ಇನ್ನೊಂದು ಎರಡು ಹೆಸರುಗಳು ಇದ್ವು, ಅವ್ರನ್ನ ಉಳಿಸ್ಕೊಂಡಿದ್ರೆ ಟೀಮಿಗೆ ಚೆನ್ನಾಗಿ ಆಗ್ತಿತ್ತು ಅಂತ ಅನ್ನಿಸ್ತು. ಅದರಲ್ಲಿ ವಿಲ್ ಜಾಕ್ಸು ಇಂಗ್ಲೆಂಡ್ ಆಲ್ರೌಂಡ್ರು, ಅದು ಬಿಟ್ಟರೆ ಓಕೆ ಅವರೊಬ್ಬರನ್ನ ತಗೊಳ್ಳೋ ಅವಕಾಶ ಇತ್ತು, ಅದನ್ನು ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು. ಕ್ಯಾಮ್ರನ್ ಗ್ರೀನ್ ಮಾಡಿದರೆ ಚೆನ್ನಾಗಿರುತ್ತೆ, ಆದರೆ ಇಂಜುರಿ ಕಾರಣದಿಂದ ಅವ್ರನ್ನ ಮಾಡೋಕ್ಕಾಗಲಿಲ್ಲ. ಅದನ್ನು ಬಿಟ್ಟರೆ ವಿಲ್ ಜಾಕು, ಸಿರಾಜು ಅವ್ರು ಚೆನ್ನಾಗಿ ಬೌಲಿಂಗ್ ಮಾಡಿದರು. ಇಂಡಿಯನ್ ಫಾಸ್ಟ್ ಬೌಲರ್ ಆಗಿ ಸಿರಾಜು ಚೆನ್ನಾಗೇ ಮಾಡಿದರು. ಆಲ್ಮೋಸ್ಟ್ ಪವರ್ ಪ್ಲೇಯಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಅವರೇ ಇದ್ದಾರೆ ODIಯಲ್ಲಿ. ಆದರೆ T20ಲಿ ಅವ್ರದ್ದು ಲಾಸ್ಟ್ ಡೆತ್ ಓವರ್ಸಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ, ಮತ್ತು ಓಪನಿಂಗಲ್ಲಿ ಸ್ವಲ್ಪ ಕ್ಲೀನಾಗಿ ಲೈನಲ್ಲಿ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಅವ್ರನ್ನ ತಗೋಬೋದು. ರಿಟೈನ್ ಮಾಡೋವಂಥ ಪ್ಲೇಯರ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಈಗ ಏನು ಉಳಿಸ್ಕೊಂಡಿದ್ದಾರೆ ಅದು ಕರೆಕ್ಟಾಗಿದೆ. ನಮಗೆ ಬೇಕಿದ್ದಿದ್ದು ಟೀಮು ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಬೇಕು, ಮಿಡ್ಲ್ ಆರ್ಡ್ರ್ ಎಲ್ಲ ಸ್ಟ್ರಾಂಗ್ ಮಾಡಬೇಕು. ಹಂಗಾಗಿ ರಿಟೈನ್ ಕರೆಕ್ಟ್ ಇದೆ. ಪಿಕ್ ಮಾಡಬೇಕಾಗಿರೋದು ಭಾಳ ಚೆನ್ನಾಗಿ ಪಿಕ್ ಮಾಡಬೇಕಾಗಿದೆ ಅಷ್ಟೇ. ರಿಟೈನ್ ಕರೆಕ್ಟಾಗಿದೆ. ಮತ್ತು ವಿಲ್ ಜಾಕ್ಸ್ನ ರಿಟರ್ನ್ ಮಾಡಬೇಕಿತ್ತು, ಯಾಕಂದರೆ ಒಳ್ಳೆ ಹಿಟ್ಟರ್ ಅವರು. ವಿಲ್ ಜಾಕ್ಸ್ ಬಿಟ್ಟಿರೋದು ಸ್ವಲ್ಪ ಬೇಜಾರಾಗಿದೆ. ಮ್ಯಾಕ್ಸ್ ಎಲ್ಲ ಮಾಡಬೇಕಿತ್ತು. ಆರ್ ಸಿ ಬಿಲಿ ಇರತಕ್ಕಂಥ ಎಲ್ಲ ಆಟಗಾರರು ಚೆನ್ನಾಗಿದ್ದಾರೆ. ಉಳಿಸಂಬೋದು ಅಂದರೆ ಮೊಹಮ್ಮದ್ ಸಿರಾಜ್ ಮತ್ತು ಫ್ಯಾಬ್ ಡು ಪ್ಲೆಸ್ಸಿ, ಮ್ಯಾಕ್ಸ್ವೆಲ್ಲು. ಏಕೆಂದರೆ ಮ್ಯಾಕ್ಸ್ವೆಲ್ಲು ಒಂದು ಸೀಸನ್ ಫೇಲ್ ಆಗಿರ್ಬೋದು ಅಷ್ಟೇ. ಫ್ಯಾಬ್ ಡು ಪ್ಲೆಸ್ಸು ಪ್ರತಿ ಸಲ ಓಪನಿಂಗ್ ಬಂದರೂ ಕೂಡ ಯಾವತ್ತೂ ಫೇಲ್ ಆಗಿಲ್ಲ. ಒಬ್ಬ ಓಪನರಾಗಿ ಏನು ಮಾಡ್ಬೇಕು ಅದು ಮಾಡ್ತಾರೆ, ಬಟ್ಟು ಬಿಡೋ ಅವಶ್ಯಕತೆ ಇದ್ದಿಲ್ಲ ಅಂತ ನನ್ನ ಪ್ರಕಾರ ಫ್ಯಾಬ್ ಡು ಪ್ಲೆಸ್ಸಿನ. ಮೊಹಮ್ಮದ್ ಸಿರಾಜ್ ಕೂಡ RCBಗೆ ಸುಮಾರು ವರ್ಷದಿಂದ ಆಡಿದ್ದಾರೆ, ಒಳ್ಳೆ ಬೌಲರು. ಒಂದೊಂದು ಮ್ಯಾಚು ಫೇಲ್ ಆಗುತ್ತೆ, ಬಟ್ ಅದಕ್ಕೋಸ್ಕರ ರಿಟರ್ನ್ ಮಾಡೋದು ತಪ್ಪು ಅನಿಸುತ್ತೆ. ಸಿರಾಜ್ ವಿಲ್ ಜಾಕ್ಸ್, ಮ್ಯಾಕ್ಸ್ವೆಲ್, ಸಿರಾಜ್, ಡು ಪ್ಲೇಸ್. ವಿಲ್ ಜಾಕ್ಸ್ನ ರಿಟೈರ್ ಮಾಡೋದಕ್ಕಿಂತ ಅದರ ಆಕ್ಷನಲ್ಲಿ ಇಂಡಿಯನ್ ಸ್ಟಾರ್ ಬ್ಯಾಟ್ಸ್ಮನ್ ಬೇಕು. ವಿರಾಟ್ ಕೊಹ್ಲಿ ಒಬ್ಬರೇ ಅದಾರ ಭಾಳ ಸೀಸನ್ ಇಂತ, ಅವ್ರನ್ನ ಬಿಟ್ಟರೆ ಇಂಡಿಯನ್ ಸ್ಟಾರ್ ಬ್ಯಾಟ್ಸ್ಮನ್ ಸೆಲೆಕ್ಟ್ ಮಾಡಬೇಕು.